ಮಾಜಿ ಸ್ಪೀಕರ್ ಕೆಂಡ ಕಾರ್ತಿಕ ಪೊಲೀಸ್ನವರು ಆ ಕಡೆ ಹುಡುಕೋ ನಾಟಕ ಆಡ್ತಿದ್ದಾರೆ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಈ ಕಡೆ ಮಾಜಿ ಸ್ಪೀಕರ್ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಕಚೇರಿಗಳಾದ ಪೊಲೀಸ್ ಠಾಣೆಗಳು ಸಿದ್ದರಾಮಯ್ಯಗೆ ನೋಟಿಸ್ ನೀಡಿದ್ರು, ಆತ ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ದಾನೆ, ಭಯನೇ ಇಲ್ವಾ? ಮಡಿಕೇರಿಯಲ್ಲಿ ಕೆಜಿ ಬೋಪಯ್ಯ ಆರೋಪ ಮಾಡಿದ್ದಾರೆ. ಎಫ್ಐಆರ್ ಮಾಡಿದ್ದಕ್ಕೆ ತನಿಖಾಧಿಕಾರಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಕಾಂಗ್ರೆಸ್ಗೊಂದು ಕಾನೂನು, ಇತರರಿಗೊಂದು ಕಾನೂನು ಅಂತ ಪ್ರಶ್ನೆ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ. ಹಂತದಲ್ಲೇ ಅದನ್ನ ಯುಡಿಆರ್ ಮಾಡಬೇಕು ಅನ್ನುವಂತ ಎಲ್ಲಾ ಪ್ರಯತ್ನ ಮಾಡಿದ್ರು. ಆದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಹೋಗಿ ಸ್ವಲ್ಪ ಒತ್ತಡ ಹೇರಿದ್ರಿಂದ ಒಬ್ಬರ ಮೇಲೆ ಎಫ್ಐಆರ್ ಮಾಡಿ ಸುಮ್ಮನೆ ಕೂತಿದ್ದಾರೆ. ಆತನಿಗೆ ಒಂದು ನೋಟಿಸ್ ಸರ್ವ್ ಮಾಡಕ್ಕೆ ಹೋಗಿದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ ನೋಟಿಸ್ ಕೊಡೋ ಅಗತ್ಯನೂ ಇಲ್ಲ, ಯಾಕೆಂದ್ರೆ 10 ವರ್ಷದ ಮೇಲೆ ಶಿಕ್ಷೆ ಇದೆ. ಆದ್ರೆ ಅವ್ರ ಮನೆಗೆ ಹೋಗಿ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಅನ್ನೋ ಮಾಹಿತಿ. ಆದ್ರೆ ಸ್ಥಳೀಯವಾಗಿ ಇಲ್ಲಿ ಅವರ ಊರಿನ ಹಬ್ಬದಲ್ಲಿ ಸಾರ್ವಜನಿಕ ಮಾಜಿ ಸ್ಪೀಕರ್ ಕೆಂಡ ಕಾರ್ತಿಕ ಪೊಲೀಸ್ನವರು ಆ ಕಡೆ ಹುಡುಕೋ ನಾಟಕ ಆಡ್ತಿದ್ದಾರೆ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಈ ಕಡೆ ಮಾಜಿ ಸ್ಪೀಕರ್ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಕಚೇರಿಗಳಾದ ಪೊಲೀಸ್ ಠಾಣೆಗಳು ಸಿದ್ದರಾಮಯ್ಯಗೆ ನೋಟಿಸ್ ನೀಡಿದ್ರು, ಆತ ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ದಾನೆ, ಭಯನೇ ಇಲ್ವಾ? ಮಡಿಕೇರಿಯಲ್ಲಿ ಕೆಜಿ ಬೋಪಯ್ಯ ಆರೋಪ ಮಾಡಿದ್ದಾರೆ. ಎಫ್ಐಆರ್ ಮಾಡಿದ್ದಕ್ಕೆ ತನಿಖಾಧಿಕಾರಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಕಾಂಗ್ರೆಸ್ಗೊಂದು ಕಾನೂನು, ಇತರರಿಗೊಂದು ಕಾನೂನು ಅಂತ ಪ್ರಶ್ನೆ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ. ಹಂತದಲ್ಲೇ ಅದನ್ನ ಯುಡಿಆರ್ ಮಾಡಬೇಕು ಅನ್ನುವಂತ ಎಲ್ಲಾ ಪ್ರಯತ್ನ ಮಾಡಿದ್ರು. ಆದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಹೋಗಿ ಸ್ವಲ್ಪ ಒತ್ತಡ ಹೇರಿದ್ರಿಂದ ಒಬ್ಬರ ಮೇಲೆ ಎಫ್ಐಆರ್ ಮಾಡಿ ಸುಮ್ಮನೆ ಕೂತಿದ್ದಾರೆ. ಆತನಿಗೆ ಒಂದು ನೋಟಿಸ್ ಸರ್ವ್ ಮಾಡಕ್ಕೆ ಹೋಗಿದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ ನೋಟಿಸ್ ಕೊಡೋ ಅಗತ್ಯನೂ ಇಲ್ಲ, ಯಾಕೆಂದ್ರೆ 10 ವರ್ಷದ ಮೇಲೆ ಶಿಕ್ಷೆ ಇದೆ. ಆದ್ರೆ ಅವ್ರ ಮನೆಗೆ ಹೋಗಿ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಅನ್ನೋ ಮಾಹಿತಿ. ಆದ್ರೆ ಸ್ಥಳೀಯವಾಗಿ ಇಲ್ಲಿ ಅವರ ಊರಿನ ಹಬ್ಬದಲ್ಲಿ ಸಾರ್ವಜನಿಕ ಮಾಜಿ ಸ್ಪೀಕರ್ ಕೆಂಡ ಕಾರ್ತಿಕ ಪೊಲೀಸ್ನವರು ಆ ಕಡೆ ಹುಡುಕೋ ನಾಟಕ ಆಡ್ತಿದ್ದಾರೆ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಈ ಕಡೆ ಮಾಜಿ ಸ್ಪೀಕರ್ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಕಚೇರಿಗಳಾದ ಪೊಲೀಸ್ ಠಾಣೆಗಳು ಸಿದ್ದರಾಮಯ್ಯಗೆ ನೋಟಿಸ್ ನೀಡಿದ್ರು, ಆತ ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ದಾನೆ, ಭಯನೇ ಇಲ್ವಾ? ಮಡಿಕೇರಿಯಲ್ಲಿ ಕೆಜಿ ಬೋಪಯ್ಯ ಆರೋಪ ಮಾಡಿದ್ದಾರೆ. ಎಫ್ಐಆರ್ ಮಾಡಿದ್ದಕ್ಕೆ ತನಿಖಾಧಿಕಾರಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಕಾಂಗ್ರೆಸ್ಗೊಂದು ಕಾನೂನು, ಇತರರಿಗೊಂದು ಕಾನೂನು ಅಂತ ಪ್ರಶ್ನೆ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ. ಹಂತದಲ್ಲೇ ಅದನ್ನ ಯುಡಿಆರ್ ಮಾಡಬೇಕು ಅನ್ನುವಂತ ಎಲ್ಲಾ ಪ್ರಯತ್ನ ಮಾಡಿದ್ರು. ಆದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಹೋಗಿ ಸ್ವಲ್ಪ ಒತ್ತಡ ಹೇರಿದ್ರಿಂದ ಒಬ್ಬರ ಮೇಲೆ ಎಫ್ಐಆರ್ ಮಾಡಿ ಸುಮ್ಮನೆ ಕೂತಿದ್ದಾರೆ. ಆತನಿಗೆ ಒಂದು ನೋಟಿಸ್ ಸರ್ವ್ ಮಾಡಕ್ಕೆ ಹೋಗಿದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ ನೋಟಿಸ್ ಕೊಡೋ ಅಗತ್ಯನೂ ಇಲ್ಲ, ಯಾಕೆಂದ್ರೆ 10 ವರ್ಷದ ಮೇಲೆ ಶಿಕ್ಷೆ ಇದೆ. ಆದ್ರೆ ಅವ್ರ ಮನೆಗೆ ಹೋಗಿ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಅನ್ನೋ ಮಾಹಿತಿ. ಆದ್ರೆ ಸ್ಥಳೀಯವಾಗಿ ಇಲ್ಲಿ ಅವರ ಊರಿನ ಹಬ್ಬದಲ್ಲಿ ಸಾರ್ವಜನಿಕ ಮಾಜಿ ಸ್ಪೀಕರ್ ಕೆಂಡ ಕಾರ್ತಿಕ ಪೊಲೀಸ್ನವರು ಆ ಕಡೆ ಹುಡುಕೋ ನಾಟಕ ಆಡ್ತಿದ್ದಾರೆ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಈ ಕಡೆ ಮಾಜಿ ಸ್ಪೀಕರ್ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಕಚೇರಿಗಳಾದ ಪೊಲೀಸ್ ಠಾಣೆಗಳು ಸಿದ್ದರಾಮಯ್ಯಗೆ ನೋಟಿಸ್ ನೀಡಿದ್ರು, ಆತ ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ದಾನೆ, ಭಯನೇ ಇಲ್ವಾ? ಮಡಿಕೇರಿಯಲ್ಲಿ ಕೆಜಿ ಬೋಪಯ್ಯ ಆರೋಪ ಮಾಡಿದ್ದಾರೆ. ಎಫ್ಐಆರ್ ಮಾಡಿದ್ದಕ್ಕೆ ತನಿಖಾಧಿಕಾರಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಕಾಂಗ್ರೆಸ್ಗೊಂದು ಕಾನೂನು, ಇತರರಿಗೊಂದು ಕಾನೂನು ಅಂತ ಪ್ರಶ್ನೆ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ. ಹಂತದಲ್ಲೇ ಅದನ್ನ ಯುಡಿಆರ್ ಮಾಡಬೇಕು ಅನ್ನುವಂತ ಎಲ್ಲಾ ಪ್ರಯತ್ನ ಮಾಡಿದ್ರು. ಆದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಹೋಗಿ ಸ್ವಲ್ಪ ಒತ್ತಡ ಹೇರಿದ್ರಿಂದ ಒಬ್ಬರ ಮೇಲೆ ಎಫ್ಐಆರ್ ಮಾಡಿ ಸುಮ್ಮನೆ ಕೂತಿದ್ದಾರೆ. ಆತನಿಗೆ ಒಂದು ನೋಟಿಸ್ ಸರ್ವ್ ಮಾಡಕ್ಕೆ ಹೋಗಿದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ ನೋಟಿಸ್ ಕೊಡೋ ಅಗತ್ಯನೂ ಇಲ್ಲ, ಯಾಕೆಂದ್ರೆ 10 ವರ್ಷದ ಮೇಲೆ ಶಿಕ್ಷೆ ಇದೆ. ಆದ್ರೆ ಅವ್ರ ಮನೆಗೆ ಹೋಗಿ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಅನ್ನೋ ಮಾಹಿತಿ. ಆದ್ರೆ ಸ್ಥಳೀಯವಾಗಿ ಇಲ್ಲಿ ಅವರ ಊರಿನ ಹಬ್ಬದಲ್ಲಿ ಸಾರ್ವಜನಿಕ ಮಾಜಿ ಸ್ಪೀಕರ್ ಕೆಂಡ ಕಾರ್ತಿಕ ಪೊಲೀಸ್ನವರು ಆ ಕಡೆ ಹುಡುಕೋ ನಾಟಕ ಆಡ್ತಿದ್ದಾರೆ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಈ ಕಡೆ ಮಾಜಿ ಸ್ಪೀಕರ್ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಕಚೇರಿಗಳಾದ ಪೊಲೀಸ್ ಠಾಣೆಗಳು ಸಿದ್ದರಾಮಯ್ಯಗೆ ನೋಟಿಸ್ ನೀಡಿದ್ರು, ಆತ ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ದಾನೆ, ಭಯನೇ ಇಲ್ವಾ? ಮಡಿಕೇರಿಯಲ್ಲಿ ಕೆಜಿ ಬೋಪಯ್ಯ ಆರೋಪ ಮಾಡಿದ್ದಾರೆ. ಎಫ್ಐಆರ್ ಮಾಡಿದ್ದಕ್ಕೆ ತನಿಖಾಧಿಕಾರಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಕಾಂಗ್ರೆಸ್ಗೊಂದು ಕಾನೂನು, ಇತರರಿಗೊಂದು ಕಾನೂನು ಅಂತ ಪ್ರಶ್ನೆ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ. ಹಂತದಲ್ಲೇ
ಅದನ್ನ ಯುಡಿಆರ್ ಮಾಡಬೇಕು ಅನ್ನುವಂತ ಎಲ್ಲಾ ಪ್ರಯತ್ನ ಮಾಡಿದ್ರು. ಆದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಹೋಗಿ ಸ್ವಲ್ಪ ಒತ್ತಡ ಹೇರಿದ್ರಿಂದ ಒಬ್ಬರ ಮೇಲೆ ಎಫ್ಐಆರ್ ಮಾಡಿ ಸುಮ್ಮನೆ ಕೂತಿದ್ದಾರೆ. ಆತನಿಗೊಂದು ನೋಟಿಸ್ ಸರ್ವ್ ಮಾಡಕ್ಕೆ ಹೋಗಿದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ ನೋಟಿಸ್ ಕೊಡೋ ಅಗತ್ಯನೂ ಇಲ್ಲ, ಯಾಕೆಂದ್ರೆ 10 ವರ್ಷದ ಮೇಲೆ ಶಿಕ್ಷೆ ಇದೆ. ಆದ್ರೆ ಅವ್ರ ಮನೆಗೆ ಹೋಗಿ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಅನ್ನೋ ಮಾಹಿತಿ. ಆದ್ರೆ ಸ್ಥಳೀಯವಾಗಿ ಇಲ್ಲಿ ಅವರ ಊರಿನ ಹಬ್ಬದಲ್ಲಿ ಸಾರ್ವಜನಿಕ ಮಾಜಿ ಸ್ಪೀಕರ್ ಕೆಂಡ ಕಾರ್ತಿದ್ದಾರೆ. ಪೊಲೀಸ್ನವರು ಆ ಕಡೆ ಹುಡುಕೋ ನಾಟಕ ಆಡ್ತಿದ್ದಾರೆ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಈ ಕಡೆ ಮಾಜಿ ಸ್ಪೀಕರ್ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಕಚೇರಿಗಳಾದ ಪೊಲೀಸ್ ಠಾಣೆಗಳು ಎನ್ನೀರ ಮೈನಾಗೆ ನೋಟಿಸ್ ನೀಡಿದ್ರು, ಆತ ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ದಾನೆ, ಭಯನೇ ಇಲ್ವಾ? ಮಡಿಕೇರಿಯಲ್ಲಿ ಕೆಜಿ ಬೋಪಯ್ಯ ಆರೋಪ ಮಾಡಿದ್ದಾರೆ. ಎಫ್ಐಆರ್ ಮಾಡಿದ್ದಕ್ಕೆ ತನಿಖಾಧಿಕಾರಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಕಾಂಗ್ರೆಸ್ಗೊಂದು ಕಾನೂನು, ಇತರರಿಗೊಂದು ಕಾನೂನು ಅಂತ ಪ್ರಶ್ನೆ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್. ಹಂತದಲ್ಲೇ ಅದನ್ನ ಯುಡಿಆರ್ ಮಾಡಬೇಕು ಅನ್ನುವಂತ ಎಲ್ಲಾ ಪ್ರಯತ್ನ ಮಾಡಿದ್ರು. ಆದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಹೋಗಿ ಸ್ವಲ್ಪ ಒತ್ತಡ ಹೇರಿದ್ರಿಂದ ಒಬ್ಬರ ಮೇಲೆ ಎಫ್ಐಆರ್ ಮಾಡಿ ಸುಮ್ಮನೆ ಕೂತಿದ್ದಾರೆ. ಆತನಿಗೊಂದು ನೋಟಿಸ್ ಸರ್ವ್ ಮಾಡಕ್ಕೆ ಹೋಗಿದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ ನೋಟಿಸ್ ಕೊಡೋ ಅಗತ್ಯನೂ ಇಲ್ಲ, ಯಾಕೆಂದ್ರೆ 10 ವರ್ಷದ ಮೇಲೆ ಶಿಕ್ಷೆ ಇದೆ. ಆದ್ರೆ ಅವ್ರ ಮನೆಗೆ ಹೋಗಿ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಅನ್ನೋ ಮಾಹಿತಿ. ಆದ್ರೆ ಸ್ಥಳೀಯವಾಗಿ ಇಲ್ಲಿ ಅವರ ಊರಿನ ಹಬ್ಬದಲ್ಲಿ ಸಾರ್ವಜನಿಕ ಮಾಜಿ ಸ್ಪೀಕರ್ ಕೆಂಡ ಕಾರ್ತಿದ್ದಾರೆ. ಪೊಲೀಸ್ನವರು ಆ ಕಡೆ ಹುಡುಕೋ ನಾಟಕ ಆಡ್ತಿದ್ದಾರೆ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಈ ಕಡೆ ಮಾಜಿ ಸ್ಪೀಕರ್ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಕಚೇರಿಗಳಾದ ಪೊಲೀಸ್ ಠಾಣೆಗಳು ಎನ್ನೀರ ಮೈನಾಗೆ ನೋಟಿಸ್ ನೀಡಿದ್ರು, ಆತ ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ದಾನೆ, ಭಯನೇ ಇಲ್ವಾ? ಮಡಿಕೇರಿಯಲ್ಲಿ ಕೆಜಿ ಬೋಪಯ್ಯ ಆರೋಪ ಮಾಡಿದ್ದಾರೆ. ಎಫ್ಐಆರ್ ಮಾಡಿದ್ದಕ್ಕೆ ತನಿಖಾಧಿಕಾರಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಕಾಂಗ್ರೆಸ್ಗೊಂದು ಕಾನೂನು, ಇತರರಿಗೊಂದು ಕಾನೂನು ಅಂತ ಪ್ರಶ್ನೆ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್. ಹಂತದಲ್ಲೇ ಅದನ್ನ ಯುಡಿಆರ್ ಮಾಡಬೇಕು ಅನ್ನುವಂತ ಎಲ್ಲಾ ಪ್ರಯತ್ನ ಮಾಡಿದ್ರು. ಆದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಹೋಗಿ ಸ್ವಲ್ಪ ಒತ್ತಡ ಹೇರಿದ್ರಿಂದ ಒಬ್ಬರ ಮೇಲೆ ಎಫ್ಐಆರ್ ಮಾಡಿ ಸುಮ್ಮನೆ ಕೂತಿದ್ದಾರೆ. ಆತನಿಗೊಂದು ನೋಟಿಸ್ ಸರ್ವ್ ಮಾಡಕ್ಕೆ ಹೋಗಿದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ ನೋಟಿಸ್ ಕೊಡೋ ಅಗತ್ಯನೂ ಇಲ್ಲ, ಯಾಕೆಂದ್ರೆ 10 ವರ್ಷದ ಮೇಲೆ ಶಿಕ್ಷೆ ಇದೆ. ಆದ್ರೆ ಅವ್ರ ಮನೆಗೆ ಹೋಗಿ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಅನ್ನೋ ಮಾಹಿತಿ. ಆದ್ರೆ ಸ್ಥಳೀಯವಾಗಿ ಇಲ್ಲಿ ಅವರ ಊರಿನ ಹಬ್ಬದಲ್ಲಿ ಸಾರ್ವಜನಿಕ ಮಾಜಿ ಸ್ಪೀಕರ್ ಕೆಂಡ ಕಾರ್ತಿದ್ದಾರೆ. ಪೊಲೀಸ್ನವರು ಆ ಕಡೆ ಹುಡುಕೋ ನಾಟಕ ಆಡ್ತಿದ್ದಾರೆ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಈ ಕಡೆ ಮಾಜಿ ಸ್ಪೀಕರ್ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಕಚೇರಿಗಳಾದ ಪೊಲೀಸ್ ಠಾಣೆಗಳು ಎನ್ನೀರ ಮೈನಾಗೆ ನೋಟಿಸ್ ನೀಡಿದ್ರು, ಆತ ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ದಾನೆ, ಭಯನೇ ಇಲ್ವಾ? ಮಡಿಕೇರಿಯಲ್ಲಿ ಕೆಜಿ ಬೋಪಯ್ಯ ಆರೋಪ ಮಾಡಿದ್ದಾರೆ. ಎಫ್ಐಆರ್ ಮಾಡಿದ್ದಕ್ಕೆ ತನಿಖಾಧಿಕಾರಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಕಾಂಗ್ರೆಸ್ಗೊಂದು ಕಾನೂನು, ಇತರರಿಗೊಂದು ಕಾನೂನು ಅಂತ ಪ್ರಶ್ನೆ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್. ಹಂತದಲ್ಲೇ ಅದನ್ನ ಯುಡಿಆರ್ ಮಾಡಬೇಕು ಅನ್ನುವಂತ ಎಲ್ಲಾ ಪ್ರಯತ್ನ ಮಾಡಿದ್ರು. ಆದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಹೋಗಿ ಸ್ವಲ್ಪ ಒತ್ತಡ ಹೇರಿದ್ರಿಂದ ಒಬ್ಬರ ಮೇಲೆ ಎಫ್ಐಆರ್ ಮಾಡಿ ಸುಮ್ಮನೆ ಕೂತಿದ್ದಾರೆ. ಆತನಿಗೊಂದು ನೋಟಿಸ್ ಸರ್ವ್ ಮಾಡಕ್ಕೆ ಹೋಗಿದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ ನೋಟಿಸ್ ಕೊಡೋ ಅಗತ್ಯನೂ ಇಲ್ಲ, ಯಾಕೆಂದ್ರೆ 10 ವರ್ಷದ ಮೇಲೆ ಶಿಕ್ಷೆ ಇದೆ. ಆದ್ರೆ ಅವ್ರ ಮನೆಗೆ ಹೋಗಿ ನೋಟಿಸ್